ಒಮ್ಮೆ ಮೆಂತ್ಯ ಸೊಪ್ಪಿನ ಖಾರ ದೋಸೆ ಮತ್ತು ಸಿಂಪಲ್ ಆಗಿ ಒಂದು ಅಲಸಂದೆ ಕಾಳಿನ ಸಾರು ಇದನ್ನು ಮಾಡಿದರೆ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ. ಅಷ್ಟೊಂದು ಅದ್ಭುತ ರುಚಿಯಾದಂತಹ ಈ ಎರಡು ಬಗೆಯ ಟ್ರೆಡಿಷನಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಸರಳ ಪದಾರ್ಥದಿಂದ ಎರಡು ಅದ್ಭುತವಾದ ರುಚಿ ಇವತ್ತು ಮಾಡೋಣ. ಹಾಯ್ ಆಲ್, ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಎರಡು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ದೋಸೆ ಮತ್ತು ಒಂದು ಸಾರು. ಇವೆಲ್ಲವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೇನೆ. ಇನ್ನೊಂದು ಕಡೆ ಅಲಸಂದೆ ಕಾಳು ಸಾರು ಮಾಡೋದಕ್ಕೆ ಚೆನ್ನಾಗಿ 1 ಕಪ್ಪಷ್ಟು ಅಲಸಂದೆ ಕಾಳನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಮತ್ತು ಮಸಾಲೆಗೆ ಖಾರ ದೋಸೆಗೆ ಒಂದು ಮಸಾಲೆ ಮಾಡಬೇಕು. ಅದಕ್ಕೆ ನಾವು ಏನೆಲ್ಲ ಬೇಕು ಅಂತ ತೋರಿಸ್ತೀನಿ. ಒಂದು 1/4 ಕಪ್ಪಷ್ಟು ತೊಗರಿಬೇಳೆ, ಅದ್ರ ಜೊತೆ ಅರ್ಧ ಕಪ್ಪಷ್ಟು ದೋಸೆ ಅಕ್ಕಿ, ಇವೆರಡನ್ನು ಹಾಕಿ ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ಒಂದು 2 ಗಂಟೆಗಳ ಕಾಲ ನಾವು ಇದನ್ನು ನೆನೆಸಬೇಕು. ಇವಾಗ ನೆಂದಿದ್ದಾಗಿದೆ ಅದು. ಇದಕ್ಕೆ ನಾನು ಈಗ ಮಿಕ್ಕಿದ ಸಾಮಗ್ರಿಗಳನ್ನೆಲ್ಲ ಹಾಕ್ತಾಯಿದ್ದೇನೆ. ಹುಣಸೆಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರಿದಿಟ್ಕೊಂಡಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8 ತೊಗೊಂಡು ಹುರಿದಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಕಡಲೆಕಾಳು ಗಾತ್ರದಷ್ಟು ಇಂಗು ಮತ್ತು ಒಂದು ಅರ್ಧ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ತರಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನೋಡಿ, ತುಂಬಾ ಫೈನ್ ಮಾಡುವ ಅಗತ್ಯ ಇಲ್ಲ. ಸ್ವಲ್ಪ ನೀರು ಹಾಕಿಬಿಟ್ಟು ಇಷ್ಟನ್ನು ರುಬ್ಬಿಕೊಂಡು ಬಂದಿದ್ದೇನೆ. ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಈ ರೀತಿಯಾಗಿ ಎಷ್ಟು ಹಿಡಿಯುತ್ತೋ ಮಸಾಲೆಗೆ ಅಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ಮಸಾಲೆಗೆ ನನಗೆ 3ರಿಂದ 4 ಹಿಡಿಯಷ್ಟು ಮೆಂತ್ಯ ಸೊಪ್ಪು ಹಿಡಿತು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ನನಗೆ ಮತ್ತೊಮ್ಮೆ ಅನಿಸ್ತು ಇನ್ನೊಂದು ಹಿಡಿಯುತ್ತೆ ಅಂತ ಸೊಪ್ಪು. ಅದಕ್ಕೋಸ್ಕರ ಮತ್ತೊಮ್ಮೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ರೆಡಿಯಾಗಿದೆ. ಇದು ಸೈಡ್ಗೆ ಇಟ್ಬಿಡೋಣ. ಒಂದು ಅರ್ಧ ಕಾಯಿಯನ್ನು ತೆಗೆದುಕೊಂಡು ನಾನು ಕಾಯಿ ಹಾಲನ್ನು ತೆಗಿತಾ ಇದ್ದೀನಿ. ಇದೆಲ್ಲ ಇವಾಗ ಮಾಡ್ತಾ ಇರೋದು ಸಾರಿಗೋಸ್ಕರ. ಸಾರಿಗೆ ಒಂದು ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಹಾಗಾದರೆ ಸಾರು ಮಾಡಿ ಆದಮೇಲೆ ಮಿಕ್ಕಿರುವಂತಹ ದೋಸೆ ರೆಸಿಪಿಯನ್ನು ಕಂಟಿನ್ಯೂ ಮಾಡ್ತೇನೆ. ಇದು ಅಲಸಂದೆ ಕಾಳನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ ಕುಕ್ಕರಲ್ಲಿ ಒಂದು 5 ವಿಷಲ್ ಹೊಡೆದು. ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ತುಂಬವಾಗಿ 2 ರೆಸಿಪಿ ತುಂಬ ಸುಲಭದಲ್ಲಿ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥದ್ದು. ಅದರ ರುಚಿ ಮಾತ್ರ ಖಂಡಿತ ತುಂಬಾ ಸೂಪರ್ ಆಗಿರುತ್ತೆ. 2 ರೆಸಿಪಿಯನ್ನು ಖಂಡಿತ ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಉಪ್ಪೆಲ್ಲ ಹಾಕಿದ ಮೇಲೆ ಇವಾಗ ಬೇಯಿಸ್ಕೊಂಡಿರುವಂತಹ ಹಲಸಿನಕಾಯಿ ಬೀಜವನ್ನು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಅದು ಹಾಕಿದರೆ ಮಾತ್ರ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು 2 ಹಿಡಿಯಷ್ಟು ಹಾಕ್ಕೊಂಡಿದ್ದೇನೆ. ಅದು ಕೂಡ ಬೇಯಿಸಿರುವಂಥದ್ದು. ಇದಕ್ಕೆ ಖಾರಕ್ಕೆ ನಾವು ಒಂದು 2 ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಹಾಕ್ಕೊಬೋದು. ಇದು ಒಂದು ಒಳ್ಳೆಯ ಟ್ರೆಡಿಷ್ನಲ್ ರೆಸಿಪಿ. ಕೇರಳದವರು ಇದಕ್ಕೆ ಓಲನ್ ಅಂತ ಕೂಡ ಹೇಳ್ತಾರೆ. ಇವಾಗ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ. ಇದು ಮಾತ್ರ ರಾ ಹಾಕ್ಕೊಂಡಿರೋದು ನಾನು. ಒಗ್ಗರಣೆ ಮಾಡಲಿಕ್ಕೆ ಒಂದು ಚಿಕ್ಕ ಪ್ಯಾನಲ್ಲಿ ಕೊಬ್ಬರಿ ಎಣ್ಣೆನ ಇಟ್ಕೊಂಡಿದ್ದೇನೆ. ಕೊಬ್ಬರಿ ಎಣ್ಣೆ ಕಾದ ನಂತರ ಅರ್ಧ ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು, ಇವಿಷ್ಟು ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ. ನಾನು ಈ ಸಾರಿನಲ್ಲಿ ಕಾಯಿ ಹಾಲನ್ನು ಬಳಸ್ತಾ ಇದ್ದೀನಿ. ಕಾಯಿ ಹಾಲು ಇಷ್ಟ ಇಲ್ಲದಿದ್ದವರು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ಇವಾಗ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಈ ಒಗ್ಗರಣೆ ರೆಡಿಯಾಗಿದೆ. ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ ನಾವು ಕಾಯಿ ಹಾಲನ್ನು ಏನು ಮಾಡಿಟ್ಕೊಂಡಿದ್ವಿ, ನಾನು ಒಂದು 3/4 ಲೋಟದಷ್ಟು ಕಾಯಿ ಹಾಲನ್ನು ಇವಾಗ ಇಲ್ಲಿ ಹಾಕ್ತಾ ಇದ್ದೇನೆ. ದಪ್ಪವಾಗಿ ಇರುವಂಥ ಕಾಯಿ ಹಾಲು ಜೊತೆ ತೆಳುವಾಗಿರುವಂಥದ್ದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಬೇಳೆ ಅಥವಾ ಬೇರೆ ತರಕಾರಿ ಮತ್ತು ಸಾರಿನ ಪುಡಿ ಇಲ್ಲದೆ ಮಾಡುವಂತಹ ಸಾರಿದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದರ ಜೊತೆ ಒಂದು ಖಾರವಾದ ಮೆಂತ್ಯ ಸೊಪ್ಪಿನ ದೋಸೆ, ಇವೆರಡು ಕಾಂಬಿನೇಷನ್ ಅಂತೂ ಅಬ್ಬಾ ಸೂಪರ್ ಅಂದರೆ ಸೂಪರ್. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇವಾಗ ಒಗ್ಗರಣೆನ ಹಾಕ್ತಾ ಇದ್ದೀನಿ. ಇವಾಗ ರೆಡಿಯಾಗಿದೆ ಹಲಸಿನ ಬೀಜ ಮತ್ತು ಅಲಸಂದೆಕಾಯಿಯ ಸಾರು. ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಕಲರ್ ವೈಟ್ ಕಲರ್ ಆಗಿ ಬಂದಿದೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ಖಾರ ದೋಸೆಯ ರೆಸಿಪಿಯನ್ನು ಕಂಟಿನ್ಯೂ ಮಾಡೋಣ. ಮಸಾಲೆ ಮತ್ತು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಕಲಸಿಟ್ಕೊಂಡಿದ್ವಿ. ಇವಾಗ ತವಾ ಇಟ್ಕೊಳ್ತಾ ಇದ್ದೀನಿ. ನೀವೇನಾದರೂ ಇದು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ಕೊಳ್ಳೋರಾದರೆ ಅಥವಾ ಹಿಂದಿನ ದಿನ ರಾತ್ರಿಯಲ್ಲಿ ಕೂಡ ಈ ಮೀಲ್ ಪ್ರೆಪ್ಪನ್ನು ಮಾಡಿ ಇಟ್ಕೋಬೋದು ನೀವು. ಅಥವಾ ಮಕ್ಕಳ ಡಬ್ಬಿಗೆ ಹಾಕೋದಾದರೆ ಈ ರೀತಿಯಾಗಿ ಪ್ರಿಪ್ರೇಷನ್ ಮಾಡಿ ಇಟ್ಕೊಬೋದು.
ಇವಾಗ ಹೆಂಚು ಕಾದಿದೆ. ಇದಕ್ಕೆ ಎಣ್ಣೆ ಸವರ್ತಾ ಇದ್ದೀನಿ. ಎಣ್ಣೆ ನಾನಿಲ್ಲಿ ಹಾಕ್ಕೊಂಡಿರುವಂಥದ್ದು ತೆಂಗಿನೆಣ್ಣೆ. ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ, ತೆಂಗಿನಕಾಯಿ ಮತ್ತು ತೆಂಗಿನ ಎಣ್ಣೆ ಇಲ್ಲದೆ ನಾವಿಲ್ಲ. ಇಲ್ಲಿ ತೆಂಗಿನ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ. ಈ ರೀತಿಯಾಗಿ ಒಂದೊಂದೇ ದೋಸೆಯನ್ನು ಹಾಕ್ತಾಯಿದ್ದೇನೆ. ನೀವು ಬೇಕಿದ್ದರೆ ದಪ್ಪನಾಗಿ, ಅಂದರೆ ನಿಮಗೆ ಯಾವ ಥರ ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಸಲ್ಲೂ ಮಾಡ್ಬೋದು. ತುಂಬ ತೆಳುವಾಗಿ ಕೂಡ ಮಾಡೋಕ್ಕಾಗುತ್ತೆ. ಅಥವಾ ಚಿಕ್ಕ ಚಿಕ್ಕ ದೋಸೆಯನ್ನು ಕೂಡ ತೆಗಿಬೋದು. ಅಥವಾ ಈ ರೀತಿಯಾಗಿ ಒಂದೇ ದೊಡ್ಡ ದೋಸೆಯನ್ನು ಕೂಡ ಹಾಕಬಹುದು. ನಮ್ಮ ಉಡುಪಿ ಕಡೆ ಇದು ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ತಾರೆ. ನಾನು ಬೇಗ ಆಗಲಿ ಅಂತ ನಾನು ಇದಕ್ಕೆ ಇನ್ನೊಂದು ತವಾದಲ್ಲಿ ಕೂಡ ಈ ರೀತಿಯಾಗಿ ಚಿಕ್ಕ ಚಿಕ್ಕ ದೋಸೆಯನ್ನು ಕೂಡ ಮಾಡ್ತಾ ಇದ್ದೇನೆ. ನಾನು ಮೆಂತ್ಯ ಸೊಪ್ಪು ಹಾಕಿದ್ದೇನೆ. ಇದ್ರ ಜೊತೆ ಬೇಕಿದ್ರೆ ನೀವು ಈರುಳ್ಳಿ ಕೂಡ ಹಾಕ್ಕೋಬೋದು. ನಾನು ಈರುಳ್ಳಿಯನ್ನು ಹಾಕದೆ ಮಾಡ್ತಾ ಇರುವಂಥದ್ದು. ಇವಾಗ ಇದನ್ನು ಎರಡೂ ಬದಿಯಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ತೆಗಿಲಿಕ್ಕೂ ಬರ್ತಾ ಇದೆ. ಏನು ದೋಸೆ ಕಾವಲಿಗೆ ಅಂಟುತ್ತಾ ಇಲ್ಲ. ತುಂಬಾ ಚೆನ್ನಾಗಿ ಬರ್ತಾ ಇದು. ನಿಮಗೆ ಮೆಂತ್ಯ ಸೊಪ್ಪು ಇಷ್ಟ ಇಲ್ಲ ಅಂದರೆ ಬೇರೆ ಸೊಪ್ಪಿನಲ್ಲೂ ಕೂಡ ಇದನ್ನು ಮಾಡ್ಕೋಬೋದು. ಇಲ್ಲ ಬರೀ ಈರುಳ್ಳಿಯಲ್ಲೂ ಕೂಡ ಮಾಡೋಕ್ಕಾಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ. ಹೆಲ್ದಿ ಡಿಲಿಷಿಯಸ್ ಮೆಂತ್ಯ ಖಾರ ದೋಸೆ ರೆಡಿ. ಮತ್ತೆ ಸಿಗೋಣ ಈ ಮತ್ತಷ್ಟು ರೆಸಿಪೀಸ್ಗಳೊಂದಿಗೆ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.